ಬಕ್ರೀದ್ ಮುಸ್ಲಿಂ ಧರ್ಮೀಯರ ಪವಿತ್ರ ಹಬ್ಬಗಳಲ್ಲಿ ಒಂದು. ಇದನ್ನ ತ್ಯಾಗ ಬಲಿದಾನದ ಹಬ್ಬ ಅಂತಲೂ ಕರೀತಾರೆ. ಭಾರತ ಸೇರಿದಂತೆ ವಿಶ್ವದಾದ್ಯಂತ ಮುಸ್ಲಿಂ ಧರ್ಮೀಯರು ಈ ಹಬ್ಬವನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುತ್ತಾರೆ. ಈ ಹಬ್ಬಕ್ಕೆ ಸಾವಿರಾರು ವರ್ಷಗಳ ಹಿನ್ನೆಲೆ ಕೂಡ ಇದೆ. ಪ್ರವಾದಿಗಳಲ್ಲಿ ಒಬ್ಬರಾದ ಇಬ್ರಾಹಿಂ ಅವರ ತ್ಯಾಗ ಬಲಿದಾನದ ನೆನಪಿಗಾಗಿ ಈ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ಒಂದು ದಿನ ನಿನ್ನ ಪ್ರೀತಿಯ ಮಗನನ್ನ ಬಲಿಯರ್ಪಿಸು ಎಂಬ ಸ್ವಪ್ನಾಜ್ಞೆಯು ಪ್ರವಾದಿ ಇಬ್ರಾಹಿಂ ರವರಿಗೆ ಸಿಕ್ಕಿತ್ತು. ಹೀಗಾಗಿ ದೇವಾಜ್ಞೆಯನ್ನ ಪಾಲಿಸಬೇಕೆಂದು ಇಬ್ರಾಹಿಂ ನಿರ್ಧರಿಸಿದ್ರು. ಅದರಂತೆಯೇ ತನ್ನ ಪ್ರೀತಿಯ ಪುತ್ರ ಇಸ್ಮಾಯಿಲ್ರನ್ನ ಬಲಿಕೊಡಲು ಸಿದ್ಧರಾಗಿದ್ರು. ಆದರೆ ಇನ್ನೇನು ಬಲಿ ಅರ್ಪಿಸಬೇಕು ಎನ್ನುವಷ್ಟರಲ್ಲಿ ನಮ್ಮ ಆಜ್ಞೆಯನ್ನ ನೀನು ಪಾಲಿಸಿರುವೆ, ಹೀಗಾಗಿ ನಿನ್ನ ಮಗನ ಬದಲು ಕುರಿ ಬಲಿ ಅರ್ಪಿಸುವಂತ ಸಂತುಷ್ಟರಾದ ದೇವರಿಂದ ಆಜ್ಞೆ ಬಂದಿತ್ತಂತೆ. ಹೀಗಾಗಿ ದೇವಾಜ್ಞೆಯಂತೆ ಮಗನನ್ನೇ ಬಲಿಕೊಡಲು ಸಜ್ಜಾಗಿದ್ದ ಅನನ್ಯ ಭಕ್ತಿಯ ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗದ ನೆನಪಿಗಾಗಿ ಬಕ್ರೀದ್ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ಇಂದು ಬಂಗಾರಪೇಟೆಯ ಹಜರತ್ ಶಂಶುದ್ದೀನ್ ಔಲಿಯಾ ದರ್ಗಾ ಆವರಣದಲ್ಲಿರುವ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರಿಂದ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಜರತ್ ಶಂಶುದ್ದೀನ್ ಔಲಿಯಾ ಟ್ರಸ್ಟ್ನ ಮುಖಂಡ ಹಾಗೂ ಪುರಸಭೆ ಸದಸ್ಯರಾದ ಶಂಶುದ್ದೀನ್ ಬಾಬು ಮಾತನಾಡಿ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ತಿಳಿಸಿದರು. ನಂತರ ಧರ್ಮಗುರುಗಳಾದ ನಯೀಂ ಹಜರತ್ ಮುಬಾರಕ್ ಬಾಗ್ಬಾನ್ ಖಲೀಲ್ ಉರ್ ರೆಹಮಾನ್ ಎಂಎಂ ವಜೀರ್ ಅವರು ಸಮಸ್ತ ನಾಗರಿಕರಿಗೆ ಶುಭ ಕೋರಿದರು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. नईम अल्लाह तबारक ताला का बड़ा एहसान और करम हुआ। तमाम आलम के मुसलमानों को, ख़ासकर के शहर बंगारपेट के तमाम मदरसे, मस्जिदें और तमाम ज़िम्मेदारों को अल्लाह ने ईद की नमाज अता फरमाई। मैं और मेरे तमाम ज़िम्मेदार हजरात दिल की गहराई से उनका शुक्रिया अदा करते हैं। आज मैं अपनी तरफ से और तमाम उलमा की तरफ से, तमाम कायदीन की तरफ से और पूरे आलम इस्लाम में बसने वालों की खिदमत में ईद उल अज़हा की मुबारकबादी पेश करता हूँ और दुआ करता हूँ कि जिस मोहब्बत के साथ, जिस प्यार के साथ हम आज एक मैदान में बैठकर अल्लाह के सामने ನನ್ನ ಕಡೆಯಿಂದ ಹಾಗೂ ಇಡೀ ಮುಸ್ಲಿಂ ಸಮುದಾಯದ ಕಡೆಯಿಂದ ಬಕ್ರೀದ್ ಹಬ್ಬದ ಶುಭಾಶಯಗಳು ಇಡೀ ಬಂಗಾರಪೇಟೆ ಸಮಸ್ತ ಜನರಿಗೂ ನಾನು ಶುಭಾಶಯನ್ನು ಕೋರುತ್ತೇನೆ.